So hey guys, welcome back to my channel Simoto Vlogs Karnadu. ಲಾಸ್ಟ್ ವಿಡಿಯೋ ತಮಿಳ್ನಾಡು ರೈಡ್ ಬಂದುಬಿಟ್ಟು ಒಳ್ಳೆ ರೀಚ್ ಆಯಿತು, ಒಳ್ಳೆ ಸಪೋರ್ಟ್ ಮಾಡಿದ್ರಿ. ಹೀಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾರೆ. ಈಗ ಬರುವ ಮುಂದೆ ವೀಡಿಯೋಸ್ ವ್ಲಾಗ್ಸ್ಗೆ ನಿಮ್ಮ ಸಪೋರ್ಟ್ ಬೇಕಾಗಿದೆ ಗೈಸ್. ಈ ವಿಡಿಯೋ ಬಂದುಬಿಟ್ಟು ಶೂಟ್ ಮಾಡಿದ್ದು ಬಂದು ರೈಡಿಗೆ ಮುಂಚೆ, ತಮಿಳ್ನಾಡು ರೈಡಿಗೆ ಹೋಗೋ ಮುಂಚೆ ಶೂಟ್ ಮಾಡಿದ್ದು. ಎಲ್ಲ ಫುಲ್ ಪ್ರಿಪೇರ್ ಆಗಿ ಹೋಗಿದ್ದು. ಜನರಲ್ ಸರ್ವೀಸು, ಜನರಲ್ ಮೇಂಟೆನೆನ್ಸ್ ಏನೇನು ಮಾಡಬೇಕು, ಈ ಫಿಲ್ಟರ್ಸು ಎಲ್ಲ, ಇಂಜಿನ್ ಆಯಿಲು, ಟಾಪಪ್ಪು, ಆಮೇಲೆ ಕೂಲೆಂಟು ಎಲ್ಲ ಜನರಲ್ ಮೇಂಟೆನೆನ್ಸ್ ಮಾಡ್ಕೊಂಡು ರೈಡ್ ಹೋಗಿದ್ದು. ರೈಡ್ ಕೂಡ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಾಯಿತು. ಆವಾಗ ಶೂಟ್ ಮಾಡಿರೋದು ಇವಾಗ ಎಡಿಟ್ ಮಾಡಿ ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ, ಟೈಮ್ ಸಿಕ್ಕಿಲ್ಲ, ಇವಾಗ ಪೋಸ್ಟ್ ಮಾಡ್ತಾಯಿದ್ದೀನಿ. ಇದು ಕಂಟೆಂಟ್ ಏನಂದರೆ, ಸೊ ಗೈಸ್, ಇದು ಇವತ್ತಿನ ಕಂಟೆಂಟ್ ಏನಂದರೆ, ಡ್ಯೂಕ್ 390 ಓಲ್ಡ್ ಜನ್ BS3 ಇದು ಫ್ಯೂಲ್ ಫಿಲ್ಟ್ರು, ಫ್ಯೂಲ್ ಪಂಪ್ ಫಿಲ್ಟ್ರು ರಿಪ್ಲೇಸ್ಮೆಂಟ್ ಮಾಡೋದು, ಆಮೇಲೆ ಟೆಕ್ನಿಕಲಾಗಿ ರಿಪ್ಲೇಸ್ಮೆಂಟ್ ಮಾಡೋದು, ಆಮೇಲೆ ಸ್ಮಾಲ್ ಟಿಪ್ಸು, ಇದು ಈ ವಿಡಿಯೋ ಕಂಟೆಂಟು. ಫಸ್ಟಿಂಗ್ ಬಂದುಬಿಟ್ಟು ಗಾಡಿನ ಪ್ರಾಪರಾಗಿ ಪಾರ್ಕ್ ಮಾಡಿ ಪ್ಯಾಡಕ್ ಸ್ಟ್ಯಾಂಡ್ ಹಾಕ್ಬಿಟ್ಟು, ಫಾರ್ ಸೇಫ್ಟಿ ಪರ್ಪಸ್ ಸೈಡ್ ಸ್ಟ್ಯಾಂಡು ಹಾಕೋಬೇಕು, ಇನ್ ಕೇಸ್ ಆಫ್ ಫಾಲ್ ಆಗಬಾರ್ದು ಅಂತ. ಆಮೇಲೆ ಪಿಲಿಯನ್ ಸೀಟ್ ಬಂದ್ಬಿಟ್ಟು ಕೀಯಿಂದ ರಿಮೂವ್ ಮಾಡಬೇಕು. ಆಮೇಲೆ ಇದು ರೈಡರ್ ಸೀಟ್ ಬಂದ್ಬಿಟ್ಟು 10 mm ಬೋಲ್ಟ್ ಬರುತ್ತೆ, ಎರಡು, ಲೆಫ್ಟ್ ಸೈಡು, ರೈಟ್ ಸೈಡು. ಅದು ಟ್ಯೂಬ್ಲರು ಇಲ್ಲ ಸ್ಪಾನರು, ಓಪನ್ ಸ್ಪಾನರು ಇಲ್ಲ ರಿಂಗ್ ಸ್ಪಾನರು ಹಿಡ್ಕೊಂಡು ಅದನ್ನ ಅನ್ಸ್ಕ್ರೂ ಮಾಡಬೇಕು. ಅನ್ಸ್ಕ್ರೂ ಮಾಡಿಬಿಟ್ಮೇಲೆ ರೈಡರ್ ಸೀಟು ರಿಮೂವ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಟ್ರೇ ಇಲ್ಲ ಬೌಲು ಯಾವುದನ್ನ ಒಂದು ತೊಗೋಬೇಕು. ನಿಯರ್ಲಿ ಒಂದು 18 to 20 ಬೋಲ್ಟ್ಸು ರಿಮೂವ್ ಮಾಡಬೇಕಾಗುತ್ತೆ ಈ ಕೆಲಸಕ್ಕೆ. ಆಮೇಲೆ ಸ್ಕ್ರೂ ಡ್ರೈವರ್ ತೊಗೊಬಿಟ್ಟು ಫ್ರಂಟು ಟ್ಯಾಂಕ್ ಕೌಲ್ ಬರುತ್ತಲ್ಲ, ಆ ಕೌಲ್ 2 ಸ್ಕ್ರೂ ಬರುತ್ತೆ, ಸ್ಟಾರ್ ಸ್ಕ್ರೂ, ಅದು ಅನ್ಸ್ಕ್ರೂ ಮಾಡಬೇಕು. ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡ್ ಒಂದು. ಆ ಕೌಲ್ ಕೆಳಗೆ ECU ಹತ್ರ, ECU ಮೌಂಟ್ ಆಗಿರುತ್ತಲ್ಲ ಸಾಕಿಟ್ಟು ಅದು ಕೆಳಗೆ. ಆಮೇಲೆ ಲೆಫ್ಟ್ ಟು ರೈಟ್ ಬಂದ್ಬಿಟ್ಟು ಇದು ಬರುತ್ತೆ, ಸ್ಕ್ರೂ ಬರುತ್ತೆ, ಅದನ್ನು ಅನ್ಸ್ಕ್ರೂ ಮಾಡಬೇಕು ಚೇಸಿಗೆ ಮೇಲೆ. ಅನ್ಸ್ಕ್ರೂ ಮಾಡಿಬಿಟ್ಮೇಲೆ ಆಮೇಲೆ ತಿರ್ಗಾ ಕೌಲ್ ಹತ್ರ ಲೆಫ್ಟ್ ಸೈಡು, ರೈಟ್ ಸೈಡು ಬಂದುಬಿಟ್ಟು ಒಂದು 10 mm ಇದು ಬರುತ್ತೆ ಬೋಲ್ಟು, ಅದನ್ನು ಅನ್ಸ್ಕ್ರೂ ಮಾಡಬೇಕು. ಅನ್ಸ್ಕ್ರೂ ಮಾಡಿಬಿಟ್ಮೇಲೆ ಈ ಲೆಫ್ಟು ರೈಟು ಬೋಲ್ಟ್ಗೆಲ್ಲ ಅನ್ಸ್ಕ್ರೂ ಮಾಡಿದ್ಮೇಲೆ ಅದೆಲ್ಲ ಹುಷಾರಾಗಿ ಟ್ರೇಯಲ್ಲಿ ಇಲ್ಲ ಬೌಲಲ್ಲಿ ಇಟ್ಕೋಬೇಕು. ಇಲ್ಲಾಂದರೆ ಒಂದು 18-19 ಸ್ಕ್ರೂಗಳು ಬರುತ್ತೆ ಇದು ಫುಲ್ಲು ಈ ಫಿಲ್ಟ್ರನ್ನ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ. ಸಪೋಸ್ ಇದನ್ನ ಕಳೆದೋದ್ರೆ ಒಂದೊಂದು ಬೋಲ್ಟು 10 ರೂಪಾಯಿ, 12 ರೂಪಾಯಿ, 15 ರೂಪಾಯಿ ಅಂತ ಆಟೋಮೊಬೈಲ್ಸಲ್ಲಿ ರೇಟ್ ಇರುತ್ತೆ. ಇಲ್ಲ ಟಿನ್ ಸ್ಕ್ರೂಗಳು, ಸೊ ಟಿನ್ ಸ್ಕ್ರೂ ಇಲ್ಲ 10 mm ಬೋಲ್ಟು, 8 mm ಬೋಲ್ಟು. ಮೋಸ್ಟ್ಲಿ ಇದು ಡ್ಯೂಕಲ್ಲಿ ಬಂದುಬಿಟ್ಟು ಫ್ರಂಟು ಫೇರಿಂಗು, ಲೆಫ್ಟ್ ಸೈಡು ECU ಹತ್ರ ಎಲ್ಲ ಫುಲ್ ಅಲಂಕಿ 5 mm ಅಲಂಕಿ ಜಾಸ್ತಿ ಮೌಂಟ್ ಆಗಿರೋದು. ಇದು ಚೇಸ್ ಮೇಲೆ ಒಂದು ಸ್ಕ್ರೂ ಬರುತ್ತೆ, ಲೆಫ್ಟ್ ಸೈಡು, ರೈಟ್ ಸೈಡು, ಅದನ್ನು ಅನ್ಸ್ಕ್ರೂ ಮಾಡಬೇಕು. ಆಮೇಲೆ ಫ್ರಂಟು ಫೋರ್ಕ್ ಹತ್ರ ಬಂದುಬಿಟ್ಟು 5 mm ಅಲಂಕಿ 2 ಬರುತ್ತೆ, ಅದನ್ನು ಅನ್ಸ್ಕ್ರೂ ಮಾಡಬೇಕು. ಸಪೋಸ್ ಇದು ಬೋಲ್ಟ್ಗೆಲ್ಲ ಟೈಟ್ ಆಗಿರೋ WD-40 ಅಂತ ಸ್ಪ್ರೇ ಮಾಡಿಬಿಟ್ಟು ಒಂದು 2 seconds 3 seconds ಬಿಟ್ಟರೆ ಅದೇ ಅನ್ಸ್ಕ್ರೂ ಆಗಿಬಿಡುತ್ತೆ. ಆಮೇಲೆ ಈ ಕೌಲ್ ಬಿಚ್ಚೋಕ್ಕೆ ರೇಡಿಯೇಟ್ರ್ ಕ್ಯಾಪ್ ಬರುತ್ತಲ್ಲ, ಆ ಕ್ಯಾಪ್ನು ಅನ್ಸ್ಕ್ರೂ ಮಾಡಬೇಕು. ಸ್ಕ್ರೂ ಮಾಡಿದ್ರೆ ಈಸಿಯಾಗಿ ಕೌಲು ಓಪನ್ ಆಗುತ್ತೆ. ಆಮೇಲೆ ಟ್ಯಾಂಕ್ ಮೇಲೆ ಬರೋ 3 ಅಲಂಕಿ ಬರುತ್ತೆ ಟ್ರಯಾಂಗಲ್ ಶೇಪಲ್ಲಿ, ಅದು 4 mm ಅಲಂಕಿ. ಟ್ಯಾಂಕ್ ಕೀ ಹಾಕ್ತೀವಲ್ಲ ಅದನ್ನೂ ಬಿಚ್ಚಬೇಕು. ಅದು ಬಿಚ್ಚಿಬಿಟ್ಟು ಆಮೇಲೆ ರೇಡಿಯೇಟ್ರು ಟಾಪ್ ಅಪ್ ಮಾಡೋ ಕ್ಯಾಪು ಬಿಚ್ಚಿದ್ರೆ ಟ್ಯಾಂಕ್ ಕೌಲು ಆರಾಮ್ಸೆ ಕೈಗೆ ಬರುತ್ತೆ. ಅದನ್ನ ಫೈಬರ್ ಫುಲ್ ಆ್ಯಂಡ್ ಫುಲ್ ಫೈಬರ್, ಅದು ಹುಷಾರಾಗಿ ಒಂದು ಸೈಡಲ್ಲಿ ಇಕ್ಕೋಬೇಕು. ಇನ್ನು ಸೇಪ್
ಇನ್ ಕೇಸ್ ಫೈಬರ್ ಏನೋ ಬ್ರೇಕ್ ಆದರೆ ಅದು ನಾವೆಲ್ಲ ಫಿಟ್ ಮಾಡಿದ್ಮೇಲೆ ಗಾಡಿ ರೈಡಿಂಗಲ್ಲಿರುವಾಗ ಅದು ನಾಯ್ಸ್ ಕ್ರಿಯೇಟ್ ಆಗುತ್ತೆ, ಅಂದರೆ ವೈಬ್ರೇಷನ್ ಸೌಂಡ್ ಕ್ರಿಯೇಟ್ ಆಗುತ್ತೆ. ಅದನ್ನ ಅರೆಸ್ಟ್ ಮಾಡೋಕ್ಕೆ ತುಂಬ ಕಷ್ಟ. ಒಂದು ಫೇರಿಂಗ್ನ ರಿಪ್ಲೇಸ್ಮೆಂಟ್ ಮಾಡಬೇಕು, ಇಲ್ಲಾಂದರೆ ಫೆವಿಕ್ವಿಕ್ ಹಾಕಿ ಸ್ವಲ್ಪ ಏನೋ ಒಂದು ಗುಜಾಡ್ ಕೆಲಸ ಮಾಡಬೇಕು. ಇದು ಗಾಡಿ ಬಂದ್ಬಿಟ್ಟು ಫುಲ್ ಫೈಬರು, ಎಲ್ಲ ಕ್ರ್ಯಾಕ್ ಏನಾದರೆ ಗಾಡಿ ವೈಬ್ರೇಷನ್, ಅದು ಈ CCಗೆ ಈ ಹೋಗೋ ಹಾರ್ಸ್ ಪವರ್ಗೆ ಗಾಡಿ ವೈಬ್ರೇಷನ್ ಗರ್ರ ಅಂತ ಸೌಂಡ್ ಬರುತ್ತೆ. ಆಮೇಲೆ ಟ್ಯಾಂಕು ಕೌಲ್ ಬಿಚ್ಚಿಬಿಟ್ಟ ಮೇಲೆ ಇದೇ ಫ್ಯೂಲ್ ಪಂಪು. ಇದು ನಿಯರ್ಲಿ ಇದು 11 ಲೀಟರ್ಸ್ ಕೆಪಾಸಿಟಿ. ಇದು ಈ ಟ್ಯಾಂಕ್ ಬಂದ್ಬಿಟ್ಟು, ಇದು ಟ್ಯಾಂಕ್ ಬಂದು ಫೈಬರ್ ಟ್ಯಾಂಕು. ಈ ಕೆಲಸ ಮಾಡೋದು ಬಂದ್ಬಿಟ್ಟು ಈ ಫ್ಯೂಲ್ ಪಂಪ್ ಫಿಲ್ಟ್ರು ಇಲ್ಲ ಫ್ಯೂಲ್ ಫಿಲ್ಟ್ರು ರಿಪ್ಲೇಸ್ಮೆಂಟ್ ಮಾಡುವಾಗ ಗಾಡಿ ಬಂದ್ಬಿಟ್ಟು ಫ್ಯೂಲ್ ಕಮ್ಮಿ ಇರಬೇಕು. ಕನ್ಸೋಲಲ್ಲಿ 3 ಡಾಟ್ಸಿಂದ ಫುಲ್ಲು ಎಂಟಿ ಡಾಟ್ಸ್ವರೆಗೂ ಕಮ್ಮಿ ಇಟ್ಕೊಂಡು ಮಾಡಬೇಕು. ಇನ್ನು ಸಪೋಸ್ ನಾವು ಪೆಟ್ರೋಲ್ ಸ್ವಲ್ಪ ಎಕ್ಸೆಸ್ ಆಗಿದ್ದರೆ ಅದನ್ನ ನಾವು ಸ್ಟೋರ್ ಮಾಡಿ ಅಲ್ಲಿ ಇಲ್ಲಿ ಯಾಕಂದರೆ ಆಮೇಲೆ ಏನೋ ಫೈರ್ ಇಶ್ಯೂ ಏನೋ ಆಗುತ್ತೆ. ಆದಷ್ಟು ಬೇಗ ಇದು ಡ್ರೈ ಆಗೋ ಮೂಮೆಂಟಲ್ಲಿ ಈಗ ಕೆಲಸ ಮಾಡಬೇಕು. ಇಲ್ಲ ಸಪೋಸ್ ಇದು ಬಿಚ್ಚೋಕ್ಕೆ ಮುಂಚೆನೇ ಪೆಟ್ರೋಲ್ ಡೈವರ್ಟ್ ಮಾಡ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಬೇಕು. ಇದೇ ಫ್ಯೂಲ್ ಪಂಪ್ ಫಿಲ್ಟ್ರು. ಇದು ರೈಟ್ ಸೈಡಲ್ಲಿ ಇರೋದು ಈ ಫ್ಯೂಲ್ ಫಿಲ್ಟ್ರು. ಅದೇ 3 ಡಮ್ಮಿ ಇದೆಯಲ್ಲ ರೆಡ್ ಕಲರು, ಅದು. ಇದು ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಮುಂಚೆ ಇದೇ ಫ್ಯೂಲ್ ಪಂಪು ಅಂತ. ಇದು ಟ್ಯಾಂಕ್ ಒಳಗೆ ಬರೋದು, ಟ್ಯಾಂಕ್ ಒಳಗೆ ಮೌಂಟ್ ಆಗಿರೋದು. ಇದೇನು ರೆಸ್ಟ್ ಹಿಡ್ದೈತಿ ಅಂತ ಏನು ಪ್ರಾಬ್ಲಮ್ ಏನಿಲ್ಲ. ನಿಯರ್ಲಿ ಡ್ಯೂಕ್ 390 BS3 ಇಲ್ಲಾಂದ್ರೆ ನಿಯರ್ಲಿ ಒಂದು 8 ಇಯರ್ಸ್ ಆಗೈತೆ. ಇದೇ ನಾರ್ಮಲ್. ಇದು ಸಪೋಸ್ ಪೆಟ್ರೋಲಲ್ಲಿ ಬಂದುಬಿಟ್ಟು ಪ್ಯೂರಿಫಿಕೇಷನ್ ಕರೆಕ್ಟಾಗಿಲ್ಲ ಅಂದರೆ ಸ್ವಲ್ಪ ವಾಟರ್ ಕಂಟೆಂಟನ್ನು ಆ್ಯಡ್ ಇದ್ದರೆ ಇದು ಎವಾಪ್ರೇಟ್ ಆಗಿರುತ್ತೆ. ಎವಾಪ್ರೇಟ್ ಆಗೋ ಟೈಮ್ಗೆ ಇದು ಒಂಥರ ರಸ್ಟಾಗಿ ಫಾರ್ಮ್ ಆಗಿರುತ್ತೆ. ಇದು ಪ್ಯಾಡು, ಫ್ಯೂಲ್ ಫಿಲ್ಟ್ರಲ್ಲಿ ಬರೋ ಪ್ಯಾಡ್ ಇದು. ಅದು ಫ್ಯೂಲ್ ಪಂಪ್ ಫಿಲ್ಟ್ರು. ಆಮೇಲೆ ರಿಪ್ಲೇಸ್ಮೆಂಟ್ ಮಾಡಿಬಿಟ್ಮೇಲೆ ಇನ್ಲೆಟ್ ಔಟ್ಲೆಟ್ ಫ್ಯೂಲ್ದು ಇನ್ಲೆಟ್ ಔಟ್ಲೆಟ್ ಓಸ್ ಬಂದು ಕರೆಕ್ಟಾಗಿ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿಬಿಟ್ಟು ಅದು ಬಂದ್ಬಿಟ್ಟು ಟೆನ್ಷನ್ ಜಾಸ್ತಿ ಇರುತ್ತೆ. ಟೆನ್ಷನ್ ಅಂದರೆ ಅದು ಕ್ಲ್ಯಾಂಪು, ಓಸ್ ಕ್ಲ್ಯಾಂಪ್ ಬಂದ್ಬಿಟ್ಟು ಟೆನ್ಷನ್ ಜಾಸ್ತಿ ಇರುತ್ತೆ. ನಾವು ಕಟಿಂಗ್ ಪ್ಲೇಯರು ಇಲ್ಲ ನೋಸ್ ಪ್ಲೇಯರು ಅದನ್ನ ಸ್ವಲ್ಪ ಯೂಸ್ ಮಾಡಿ ಅದನ್ನ ಕರೆಕ್ಟಾಗಿ ಟೈಟ್ ಮಾಡಬೇಕು. ಇನ್ನು ಸಪೋಸ್ ಕರೆಕ್ಟಾಗಿ ಟೈಟ್ ಆಗಲಿ ಅಂದರೆ ಫ್ಯೂಲ್ ಬಂದ್ಬಿಟ್ಟು ಲೀಕೇಜ್ ಆಗುತ್ತಾ ಇರುತ್ತೆ. ಲೀಕೇಜ್ ಆಗಿ ಸಪೋಸ್ ಗಾಡಿ ಬಂದು ಹೈ ಟೆಂಪ್ರೇಚರಲ್ಲಿದ್ದರೆ ಫೈರ್ ಕೂಡ ಕಾಸಾಗೋ ಚಾನ್ಸಸ್ ಇದೆ. ಅದರಿಂದ ಈ ಪೆಟ್ರೋಲ್ ಇದು ಫ್ಯೂಲ್ ಫಿಲ್ಟ್ರು, ಫ್ಯೂಲ್ ಪಂಪ್ ಫಿಲ್ಟ್ರು ಇದೆಲ್ಲ ಸೆನ್ಸಿಟಿವ್ ಕೆಲಸಗಳು. ಇದೆಲ್ಲ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು, ಇಲ್ಲಾಂದರೆ ಫ್ಯೂಚರ್ಗೆ ಸ್ವಲ್ಪ ನಮಗೆ ಎಫೆಕ್ಟ್ ಆಗುತ್ತೆ. ಲೀಕೇಜು ಫಿಲ್ಟ್ರು ಲೀಕೇಜು. ಆಮೇಲೆ ಫ್ಯೂಲ್ ಪಂಪು ಇಗ್ನಿಷನ್ ಆನ್ ಮಾಡಿದ ತಕ್ಷಣ ಅದು ಒಂದು ಸೌಂಡ್ ಬರುತ್ತಲ್ಲ ಗುಯ್ ಅಂತ, ಅದೆಲ್ಲ ಕರೆಕ್ಷನ್ ಮಾಡ್ಕೋಬೇಕು. ಇದೆಲ್ಲ ಸಾಕಿಟ್ ಹಾಕೋ ಮುಂಚೆನೇ ಫ್ಯೂಲ್ ಪಂಪು ಫಿಲ್ಟ್ರು ಇದು ಪ್ಯಾಡೆಲ್ಲ ಹಾಕಿದ್ಮೇಲೆ ಸಾಕಿಟ್ ಕನೆಕ್ಷನ್ ಕೊಟ್ಟು ಕನ್ಸೋಲು ಕೀ ಹಾಕ್ಬಿಟ್ಟು ಕನ್ಸೋಲ್ ಕಿಲ್ ಸ್ವಿಚ್ ಆನ್ ಮಾಡಿ ಒಂದು ಸಲ ಕೀ ಸ್ಟಾರ್ಟ್ ಮಾಡಿ ನೋಡಬೇಕು. ಆವಾಗ ಅದು ಫ್ಯೂಲ್ ಪಂಪಲ್ಲಿ ಸೌಂಡ್ ಬರುತ್ತೆ ಗುಯ್ ಅಂತ. ಅದು ಬಂದರೆ ಕರೆಕ್ಟ್ ಆಗಿತ್ತು ಅಂತ ಕೆಲಸ. ಇದು ಬ್ಯಾಕ್ ಸೈಡು ಟ್ಯಾಂಕು. ಇದು ಪಂಪು ಫಿಟ್ ಮಾಡೋ ಪ್ರೊಸೀಜರು. ರೈಟ್ ಹ್ಯಾಂಡ್ ಸೈಡು ಸ್ವಲ್ಪ ಸ್ಲೋಪಾಗಿ ಬಿಟ್ಟು ಪ್ಯಾಡು ಇನ್ಸರ್ಟ್ ಆದರೆ ಸಾಕು. ಪ್ಯಾಡ್ ಇನ್ಸರ್ಟ್ ಆದಮೇಲೆ ಮೇಲೆ ಒಂದು 8 mm ಬೋಲ್ಟು, ಒಂದು 3 8 mm ಬೋಲ್ಟ್ ಬರುತ್ತೆ. ಅದನ್ನು ಚೆನ್ನಾಗಿ ಟೈಟ್ ಮಾಡಬೇಕು. ಆಮೇಲೆ ಒಂದು ಚೆಕಿಂಗ್ಗೋಸ್ಕರ ಇದು ಟ್ಯಾಂಕ್ ಮೌಂಟ್ ಮಾಡಿದ್ಮೇಲೆ ECU ಕನೆಕ್ಟ್ ಮಾಡಿದ್ಮೇಲೆ ಕಿಲ್ ಸ್ವಿಚ್ ಆನ್ ಮಾಡಿ ಸೆಲ್ಫ್ ಹೊಡೆದ್ರೆ ಅದು ಸೆಲ್ಫ್ ಹೊಡೆಯೋಕ್ಕೆ ಮುಂಚೆನೇ ಇಗ್ನಿಷನ್ ಆನ್ ಅಂದ ತಕ್ಷಣ ಫ್ಯೂಲ್ ಪಂಪ್ದು ಸೌಂಡ್ ಬರುತ್ತೆ. ಒಂಥರ ಗುಯ್ ಅಂತ ಸೌಂಡ್ ಬರುತ್ತೆ. ಒಂದು 2 ಸೆಕೆಂಡ್ಸ್ ಏನೋ ಮೇ ಬಿ ಬರ್ಬೋದು. ಗುಯ್ ಅಂತ ಸೌಂಡ್ ಬರುತ್ತೆ. ಅದು ಬಂದರೆ ಈ ಕೆಲಸ ಸಕ್ಸಸ್ ಆಗೈತೆ ಅಂತ ಒಂದು ಕನ್ಫರ್ಮೇಷನ್. ಸಪೋಸ್ ನಾವೆಲ್ಲ ಇದೆಲ್ಲ ಹಾಕ್ಬಿಟ್ಮೇಲೆ ಕೌಲು ಪೆಟ್ರೋಲು ಟ್ಯಾಂಕು ಆಮೇಲೆ ಫೇರಿಂಗು ಎಲ್ಲ ಕುಣಿಸ್ಬಿಟ್ಮೇಲೆ ಅದು ಹಾಕ್ಬಿಟ್ಮೇಲೆ ಸಪೋಸ್ ಸೌಂಡ್ ಬಂದಿಲ್ಲ ಅಂದರೆ ಸುಮ್ಮನೆ ಒಂದಕ್ಕೆ 2 ಸಲ ಕನ್ಫರ್ಮೇಷನ್ ಮಾಡ್ಕೋಬೇಕು. ಇಗ್ನಿಷನ್ ಆನ್ ಮಾಡಿ ಆಫ್ ಮಾಡಿ ಕನ್ಫರ್ಮೇಷನ್ ಮಾಡ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಇದು ಫ್ಯೂಲ್ ಪಂಪ್ ಫಿಲ್ಟ್ರ್ ಬಂದ್ಬಿಟ್ಟು ಪ್ಯಾಡ್ ಬಂದ್ಬಿಟ್ಟು ರೈಟ್ ಹ್ಯಾಂಡ್ ಸೈಡಾಗಿ ಸ್ವಲ್ಪ ಸ್ಲೋಪಾಗಿ ಇನ್ಸರ್ಟ್ ಮಾಡಿದ್ರೆ ಪ್ಯಾಡ್ ಒಳಗೆ ಬರೋ ಸಾಕು. ಆಮೇಲೆ ಪಂಪ್ ಬಂದ ಮೇಲೆ ಇರುತ್ತೆ ಪಂಪ್ ಫಿಲ್ಟ್ರು. ಆಮೇಲೆ 8 mm ಬೋಲ್ಟ್ ಬಂದ್ಬಿಟ್ಟು 6 ಬೋಲ್ಟ್ ಬರುತ್ತೆ. ಅದನ್ನು ಟ್ಯೂಬ್ಲರ್ ಟೈಟ್ ಮಾಡಬೇಕು. ಕನ್ಫರ್ಮೇಷನ್ ಮಾಡ್ಕೋಬೇಕು ಇಗ್ನಿಷನ್ ಆನ್ ಮಾಡಿ.
ಆಮೇಲೆ ಕನ್ಫರ್ಮೇಷನ್ ಆದಮೇಲೆ ಇಗ್ನಿಷನು ಫ್ಯೂಲ್ ಪಂಪ್ ಫಿಲ್ಟ್ರದು ಸಾಲ್ವ್ ಆದಮೇಲೆ ಆಮೇಲೆ ಇನ್ಲೆಟು ಔಟ್ಲೆಟು ಫ್ಯೂಲ್ದು ಹೋಸ್ ಕ್ಲ್ಯಾಂಪ್ ಬರುತ್ತಲ್ಲ ಅದು ಸ್ವಲ್ಪ ಕನ್ಫರ್ಮೇಷನ್ ಮಾಡ್ಕೋಬೇಕು. ಆ ಕ್ಲ್ಯಾಂಪ್ ಬಂದ್ಬಿಟ್ಟು ತುಂಬ ಟೆನ್ಷನ್ ಇರುತ್ತೆ. ಟೆನ್ಷನ್ ಅಂದರೆ ಇನ್ ಸೆನ್ಸ್ ತುಂಬ ಹಾರ್ಡ್ ಇರುತ್ತೆ. ನೋಸ್ ಪ್ಲೇಯರ್, ಕಟಿಂಗ್ ಪ್ಲೇಯರ್ ಯಾವ್ದನ್ನ ಯೂಸ್ ಮಾಡ್ಕೊಂಡು ಅದನ್ನ ಗ್ರ್ಯಾಬ್ ಮಾಡಬೇಕು. ಇನ್ಲೆಟ್ ಔಟ್ಲೆಟ್ಗೆ ಪೈಪು ಇದು ಮಾಡಿ ಹೋಸ್ ಕನೆಕ್ಟ್ ಮಾಡಬೇಕು. ಹೋಸ್ ಸ್ವಲ್ಪ ಡ್ಯಾಮೇಜ್ ಆಗದೆ ನೋಡ್ಕೋಬೇಕು. ಅದೆಲ್ಲ ಸ್ವಲ್ಪ ರಬ್ಬರ್ ಹೋಸು. ಇನ್ನು ಸಪೋಸ್ ಅದು ಪಾಯಿಂಟ್ಔಟ್ ಏನಾದರೆ ಅಲ್ಲಿಂದ ಫ್ಯೂಲ್ ಲೀಕೇಜ್ ಆಗ್ಬೋದು. ಇಲ್ಲ ಫ್ಯೂಲ್ ಲೀಕೇಜ್ ಆಗಲಿಲ್ಲ, ಇನ್ನು ಸಪೋಸ್ ಫ್ಯೂಲ್ ಡ್ರೈ ಆಗ್ಬೋದು. ಫ್ಯೂಲ್ ಡ್ರೈ ಆಗಿ ನಮಗೆ ಪೆಟ್ರೋಲ್ ಲಾಸ್ ಆಗುತ್ತೆ. ಅದರಿಂದ ಹುಷಾರಾಗಿ ಅದು ಹೋಸ್ ಡ್ಯಾಮೇಜ್ ಆಗದೆ ಇನ್ಲೆಟ್ ಔಟ್ಲೆಟು ಹೋಸ್ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿ ಆಮೇಲೆ ಬಾಡಿ ಫೇರಿಂಗು ಇದು ಫೇರಿಂಗೆಲ್ಲ ಹಾಕ್ಬಿಟ್ಟು ಆಮೇಲೆ ಫ್ಯೂಲು ಟಾಪಪ್ ಮಾಡಿಬಿಟ್ಟು ಒಂದು ರೌಂಡ್ ಓಡಿ ಬರ್ಬೋದು. ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಒಂದು ಟೆಸ್ಟಿಂಗ್ ಮಾಡ್ಕೋಬೋದು. ಇಷ್ಟೇ ಗೈಸ್ ಇವತ್ತು ಈಗ ಫ್ಯೂಲ್ ಪಂಪ್ ಫಿಲ್ಟ್ರು, ಫ್ಯೂಲ್ ಪ್ಯಾಡು ರೀಪ್ಲೇಸ್ ಮಾಡೋದು. ಆಮೇಲೆಲ್ಲ ಫೇರಿಂಗೆಲ್ಲ ಹಾಕ್ಬಿಟ್ಮೇಲೆ ಗಾಡಿ ಹಿಂಗಿರುತ್ತೆ. ಇದು ಆಫ್ಟರ್ ಎಲ್ಲ ರಿಪ್ಲೇಸ್ಮೆಂಟ್ ಮಾಡಿ ಗಾಡಿ ಹೀಗಿರುತ್ತೆ ಗೈಸ್. ಆಮೇಲೆ ಈ ಮೈನರ್ ಸರ್ವೀಸು ಏನೋ ತಿಳ್ಕೊಳ್ಳೋದು ಒಳ್ಳೆಯದು. ಈ ಡೀಪ್ 390 ಬರೋದು ಸ್ವಲ್ಪ ಏನಂದರೆ 4 ಕಾಯಿಲ್ ಸೀಲು ರಿಪ್ಲೇಸ್ಮೆಂಟ್ ಮಾಡೋದು, ಆಮೇಲೆ ಬ್ರೇಕ್ ಪ್ಯಾಡು, ಆಮೇಲೆ ಕೂಲೆಂಟ್ ಟಾಪಪ್ಪು, ಮಾಸ್ಟರ್ ಸಿಲಿಂಡ್ರು, ಬ್ರೇಕ್ ಆಯಿಲು, ಇಂಜಿನ್ ಆಯಿಲು, ಕೂಲೆಂಟು, ಆಮೇಲೆ ಚೈನ್ ಲೂಬು, ಚೈನ್ ಲೂಬ್ರಿಕೇಷನು, ಚೈನ್ ಮೇಂಟೆನೆನ್ಸು, ಆಮೇಲೆ ಇಂಜಿನು ಮೇಜರ್ ವರ್ಕ್ಸು, ಟೈರ್ ಚೇಂಜಿಂಗು ಅದೆಲ್ಲ ಬಂದು ಮ್ಯಾನ್ ಪವರ್ ಬೇಕು. ಇನ್ನು ಸಪೋಸ್ ಮಷಿನರೀಸು ಬೇಕು. ಮೈನರ್ ಸರ್ವಿಸ್ ಕಲ್ತ್ಕೊಂಡ್ರೆ ಒಳ್ಳೆಯದು. ಈ ಇಂಜಿನ್ ಕೆಲಸದಲ್ಲಿ ಬೋರು, ಈ ಪಿಸ್ಟನ್ನು, ವಾಲ್ ಸೆಟ್ಟಿಂಗು, ಇವು ಸ್ಲೀವ್ ಹೊಡಿಯೋದು, ಬೋರ್ ರೀವರ್ಕ್ ಮಾಡೋದು ಅದೆಲ್ಲ ಲೇತ್ ಬೇಕು, ಮೆಷಿನರೀಸ್ ಬೇಕು, ಮ್ಯಾನ್ ಪವರ್ ಬೇಕು. ಈ ಲೈಟಾಗಿ ಮೈನರ್ ಮೇಂಟೆನೆನ್ಸು, ಜನರಲ್ ಮೇಂಟೆನೆನ್ಸು ಅದು ಆ ಜಾಬ್ ವರ್ಕು ಸ್ವಲ್ಪ ಕಲ್ತ್ಕೊಳ್ಳೋದು ಒಳ್ಳೆಯದು. ಇನ್ ಕೇಸ್ ಆಫ್ ನಾವು ಔಟ್ ರೈಡಲ್ಲಿ ಇದ್ದರೆ, ಟೀಮ್ ಇಲ್ಲದೆ ಸೋಲಾಗಿ ಹೋದರೆ, ಇನ್ ಕೇಸ್ ಆಫ್ ನಾವು ಏನೋ ಗಾಡಿಯಲ್ಲಿ ಮೈನರ್ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಬಂದರೆ ಅದನ್ನ ಸಾರ್ಟ್ ಔಟ್ ಮಾಡಬೇಕು. ಏನು ಸೆನ್ಸ್ ಅದನ್ನ ಏನಂತ ಫೈಂಡ್ ಔಟ್ ಮಾಡೋಕ್ಕೆ ಸ್ವಲ್ಪ ಟೆಕ್ನಿಕ್ಸ್ ಬೇಕಾಗಿರುತ್ತೆ. ಅದರಿಂದ ಸ್ಮಾಲ್ ಈ ಮೈನರ್ ಸರ್ವಿಸ್ ಮೇಂಟೆನೆನ್ಸು ತಿಳ್ಕೊಳ್ಳೋದು ಒಳ್ಳೆಯದು. ಅದೇ ಯಾವಾಗಲೂ ಗಾಡಿ ರೈಡರು ಕನೆಕ್ಟೆಡ್ ಆಗಿರಬೇಕು. ಗಾಡಿ ಹತ್ರ ಕನೆಕ್ಟೆಡ್ ಆಗಿರಬೇಕು. ನೆಕ್ಸ್ಟ್ ಏನು ಪ್ರಾಬ್ಲಮ್ ಬರ್ಬೋದು, ನೆಕ್ಸ್ಟು ಏನು ಸೀನ್ ಇದೆ, ಈ ಗಾಡಿಯಲ್ಲಿ ಏನು ತೊಂದರೆ ಬರ್ಬೋದು, ನೆಕ್ಸ್ಟು ವರ್ನೌಟ್ ಹೆಂಗೆ ಇರುತ್ತೆ, ಎಲ್ಲ ಫುಲ್ ಕನೆಕ್ಟೆಡ್ ಆಗಿರಬೇಕು ಗಾಡಿ ಜೊತೆಗೆ. ಆವಾಗ ಒಂದು ರೈಡರು ಆ ರೈಡ್ನ ಕಂಪ್ಲೀಟ್ ಮಾಡೋಕ್ಕೆ ಒಳ್ಳೆ ಟ್ರಿಕ್ಕು. ಓಕೆ ಗಾಯ್ಸ್, ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್ SC Motor Vlogs ಕರ್ನಾಡು. ಇನ್ನು ಚಾನಲ್ನಲ್ಲಿ ನೆಕ್ಸ್ಟ್ ಕಂಟೆಂಟ್ಸ್ ಬಂದ್ಬಿಟ್ಟು ಇಂಜೆಕ್ಟ್ರ್ ಕ್ಲೀನಿಂಗು, ಆಮೇಲೆ ವಾಲ್ ಸೆಟ್ಟಿಂಗು, ಇನ್ನು ಮೋರ್ ಆಟೋಮೊಬೈಲ್ ಟೆಕ್ನಿಕಲ್ ಟಿಪ್ಸ್, ಸರ್ವೀಸು, ರೀಪ್ಲೇಸ್ಮೆಂಟ್ಸು ವೀಡಿಯೋಸ್ ಕಂಟಿನ್ಯೂಸ್ಲಿ ಬರ್ತಾ ಇರುತ್ತೆ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.